ಈ ತರದ ಸಿನಿಮಾಗಳು, ಈ ತರದ ಕಂಟೆಂಟು, ಆಮೇಲೆ ರಘು ಸರ್ ನೀವು ಹೇಳಿದ್ರಿ ನಾವು ಎಲ್ರು ಏನೇನೋ ಎಮೋಷನ್ಸ್ ಇಟ್ಕೊಂಡ್ರೆ ಒಂದು ನಾಯಿನ ಇಟ್ಕೊಂಡು ಬ್ಯಾಕ್ ಟು ಬ್ಯಾಕ್ ಗೆಲುವು ಕಾಣ್ತಾ ಇದಾರೆ ಅಂತ ಓವರ್ ಆಲ್ ಆಗಿ ಏನ್ ಹೇಳ್ತೀರಾ ಸರ್? ಅದನ್ನ ಇವಾಗ ಬಂದವಾಗ್ಲೂ ರೇಗಿಸ್ತಾ ಇದೆ ನನ್ನ. ನಾವೇನೆಲ್ಲ ಕಷ್ಟಪಟ್ಟು ಸಿನಿಮಾ ಮಾಡ್ತೀವಿ, ಬಡಿ ಮಗ ನೀನು ಒಂದು ನಾಯಿನ ಇಟ್ಕೊಂಡು ಒಂದು ನಾಯಿನ ಇಟ್ಕೊಂಡು ಕಾಸು ಮಾಡ್ತಾ ಇದ್ದೆ ಕಳ್ಳ ಬಡಿ ಮಗ ಅಂತ. ಸೊ ಎನಿವೆ, ಆ್ಯಂಡ್ ಸಾಂಗ್ಸ್ ಅದ್ಭುತವಾದ ಸಾಂಗು. ಏನಕ್ಕೆಂದರೆ ನಾನು ಕೇಳಿದ್ದೆ, ವಿಜುವಲ್ ನೋಡಿರಲಿಲ್ಲ, ಕೇಳಿದ್ದೆ. ಸಾಮಾನ್ಯವಾಗಿ RP ಸರ್ ಮ್ಯೂಸಿಕ್ ಅಂದ ತಕ್ಷಣವೇ ಒಂದು ಕನ್ಫರ್ಮ್ ಇರುತ್ತೆ, ಅದು 100% ಸಾಂಗ್ ಹಿಟ್ ಆಗುತ್ತೆ ಅಂತ. ಯಾಕೆಂದರೆ ಅವ್ರು ತುಂಬ ಸೋಲ್ ಇದೆಲ್ಲ ಒಂದು ಕತೆ ಅಂದಮೇಲೆ. ಸೊ ಅದನ್ನು ನಾನು ಹಿಂದೆ ಹಂಸಲೇಖವರಾಗಲಿ, ಇಳಿಯರಾಜವರಾಗಲಿ, ಯಾರೇ ಆಗಲಿ ಒಂದು ಕತೆ ಒಂದು ಲೈನ್ ಹೇಳಿದ ತಕ್ಷಣ ಆ ಲೈನ್ ಇಟ್ಕೊಂಡು ಕಂಪೋಸ್ ಮಾಡ್ತಾರೆ ಅವರು. ಅದಕ್ಕೆ ಇವತ್ತಿನವರೆಗೂ ಲೆಜೆಂಡ್ರಿ ಮ್ಯೂಸಿಕ್ ಡೈರೆಕ್ಟರ್ಗಳು ಯಾಕೆ ಅವರೆಲ್ಲ ಇಡೀ ಭಾರತದಲ್ಲಿ ಇವತ್ತು ಅವ್ರ ಸಾಂಗ್ಗಳು ಸಾಯಲ್ಲ ಅಂತಂದರೆ ಬಿಕಾಸ್ ಆಫ್ ಆ ಉದಾಹರಣೆನೇ ನನಗೆ RP ಸರ್. ಯಾವತ್ತೂ ಅಷ್ಟೇ ಒಂದು ಲೈನ್ ಏನಾರು ಕೊಟ್ಟರೆ ಅದನ್ನ ಇಟ್ಕೊಂಡು ಮಾಡ್ತಾರೆ ಅವರು. ಅದಕ್ಕೆ ನನಗೆ ಕನ್ಫರ್ಮ್ ಇತ್ತು 100% ಇದು ಹಿಟ್ ಆಗೇ ಆಗುತ್ತೆ ಸಾಂಗ್ ಅಂತ. ನಾನು ಕೇಳಿದ ತಕ್ಷಣ ಹೇಳಿದೆ, ಈ ಸೂರ್ ಶಾರ್ಟ್ ಬಿಗ್ ಹಿಟ್ ಬಿಡೋ ಈ ಸಾಂಗ್ ಅಂದ್ಬಿಟ್ಟು. ಸೊ ಆಲ್ ದ ಬೆಸ್ಟ್. ಅದ್ಭುತವಾಗಿದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಸಾಂಗ್ ಖಂಡಿತವಾಗ್ಲೂ ಹಿಟ್ ಆಗುತ್ತೆ. ಆ್ಯಂಡ್ ಪೊಯಮ್ ಯೂಟ್ಯೂಬ್ ಚಾನಲಲ್ಲಿ, ಪೊಯಮ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲ್ಲೇ ಬಿಟ್ಟಿದ್ದಾರೆ. ಗ್ಯಾರಂಟಿ ನಿಮಗೆ ಒಳ್ಳೆ ಸಬ್ಸ್ಕ್ರೈಬ್ ಬರ್ತದೆ, ಆಡಿಯೋ ಹಿಟ್ ಆಗ್ತದೆ, ಕಾಸು ಬರ್ತದೆ. ನನಗೂ ಗೊತ್ತಾಯ್ತಲ್ಲ, ಅದಕ್ಕೆ ನಿನಗೂ ಕಾಸು ಬರ್ತದೆ. ಒಳ್ಳೇದಾಗಲಿ. ಸೊ ಆಲ್ ದ ವೆರಿ ಬೆಸ್ಟ್ ಹೇಳ್ತೀನಿ. ಒಂದು